ಜಗತ್ತಿನೊಳಗ ಪ್ರತಿಯೊಬ್ಬ ವ್ಯಕ್ತಿನೂ ದೇವರಿಗೆ ಬೇಡ್ಕೊಂತೇವೆ, ಹೌದಲ್ಲ? ಅಮೋಘ ಸಿದ್ಧರಿಗೆ ಹೋಗ್ತೇವೆ, ರೇವಣ ಸಿದ್ಧರಿಗೆ ಹೋಗ್ತೇವೆ, ಬೀರದೇವರಿಗೆ ಹೋಗ್ತೇವೆ, ಭಕ್ತಿಯಿಂದ ಬೇಡ್ಕಂತೇವೆ. ಏ ಭಗವಂತ, ನನ್ನ ಕುಟುಂಬ ಚಂದಿರಲಿ, ನನ್ನ ಮಕ್ಕಳು ಚಂದಿರಲಿ, ನನ್ನ ಸಂಸಾರ ಚಂದಿರಲಿ. ಒಳ್ಳೆಯದು, ಸಂಸಾರಕ್ಕಿದು ಅವಶ್ಯಕತೆ ಅದ. ಇಲ್ಲಿ ಮೂರು ವ್ಯವಸ್ಥೆಯಲ್ಲಿ ನಮ್ಮ ಈ ಜಗತ್ತು ನಡೆದದ. 3 ಅವಸ್ಥೆ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ವ್ಯಾವಹಾರಿಕ ಸತ್ತದೊಳಗೆ ಇದೆಲ್ಲ ಬೇಕು. ಪಾರಮಾರ್ಥಿಕ ಸತ್ತದೊಳಗೆ ಇದು ಯಾವುದು ಬೇಡ. ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ, ಪ್ರಾತಿಭಾಸಿಕ ಸತ್ತ ಅಂತ ಶಾಸ್ತ್ರದಲ್ಲಿ ಬರುತ್ತದೆ. ವ್ಯಾವಹಾರಿಕ ಸತ್ತದಲ್ಲಿ ಇದೆಲ್ಲವೂ ಬೇಕು. ಹಾಗಾಗಿ ಭಗವಂತನಲ್ಲಿ ಹೋಗಿ ನಾವೆಲ್ಲ ಬೇಡ್ತೇವೆ, ಬೇಕಂತೇವೆ. ಆದರೆ ಬಸವಣ್ಣನವರು ಕೇಳ್ತಾರೆ ವ್ಯಾವಹಾರಿಕ ಸತ್ತದಲ್ಲಿ ಎಲ್ಲ, ಪಾರಮಾರ್ಥಿಕ ಸತ್ತದಲ್ಲಿ ಅವರು ಕೇಳ್ತಾ ಇರೋದು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ. ನಾನು ನಿನ್ನ ಧ್ಯಾನದಲ್ಲಿ ಕುಂತಾಗ ಯಾರು ಗದ್ಲ ಮಾಡಲಿ, ಯಾರೇನೇ ಮಾಡಲಿ, ನೀವೆಲ್ಲ ಪೂಜೆ ಮಾಡ್ತಿರ್ತೀರಿ, ನಿಮ್ಮ ಮನಸ್ಸಲ್ಲಿ ಇರ್ತದ. ನಾನು ಮೊನ್ನೆ ಒಂದು ಊರಿಗೆ ಹೋಗಿದ್ದೆ. ಒಂದು ಭಕ್ತರ ಮನೆಯಲ್ಲಿ ನಮ್ದು ವ್ಯವಸ್ಥೆ ಮಾಡಿದ್ರು, ಬಹಳ ಚಂದ ವ್ಯವಸ್ಥೆ ಮಾಡಿದ್ರು. ಬೆಳಗ್ಗೆ ಸ್ನಾನಕ್ಕೆ ರೆಡಿ ಆದೇವು. ಸ್ನಾನಕ್ಕೆಲ್ಲ ಎದ್ದು ಗುರುಗಳು ಮತ್ತು ಮನೆಗೆ ಬಂದ ಮೇಲೆ ಬೆಳಗ್ಗೆ ಸ್ನಾನ ಪೂಜೆ ಆಗಬೇಕಲ್ಲ. ನಾನು ಅವರೆಲ್ಲ ಸ್ನಾನ ಮಾಡ್ಯಾರ ಅಂದ್ಕೊಂಡು ನನಗಿಷ್ಟು ಸ್ನಾನಕ್ಕೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ರೂಮ್ನಲ್ಲಿ ಕುಂತಿದ್ದೆ. ಅವ್ರ ಮನೆಯಲ್ಲಿ ಕುಯ್ 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 ನಡೆದಿದ್ದು. ಕುಯ್ ಕುಯ್ ಅಂದ್ರೆ ಗೊತ್ತಲ್ಲ, ನಮ್ಮ ಭಾಷೆ ಸ್ವಲ್ಪ ಚೇಂಜ್ ಆಕೈತಿ ಕಡೆ. ಅಂದ್ರೆ ಏನೋ ಗುಜು ಗುಜು ಮಾತು ನಡೆದಿದ್ದು. ನೀ ಸ್ನಾನ ಮಾಡು, ನೀ ಸ್ನಾನ ಮಾಡು, ನೀ ಸ್ನಾನ ಮಾಡು. ಅಣ್ಣ ತಮ್ಮಗೇಳವ, ತಮ್ಮ ತಂಗಿಗೇಳವ, ತಂಗಿ ಅಕ್ಕಗೇಳಕ್ಕೆ. ನಾನು ಆಶ್ಚರ್ಯ ಆಯ್ತು. ಒಬ್ರು ಯಾರು ಒಬ್ರು ಸ್ನಾನ ಮಾಡಿದ್ರೆ ಮುಗಿತಲ್ಲ, ಹಿಂಗ್ಯಾಕೆ ಇವರೆಲ್ಲ ವ್ಯವಸ್ಥೆ ಇದು ಮನೆಯೊಳಗೆ? ದೌಡ್ ಯಾರೊಬ್ರು ಸ್ನಾನ ಮಾಡಿ ನಮ್ಗಿಷ್ಟು ಜಲ್ದಿ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಅಪ್ಪಣಿ ಕೊಟ್ರೆ ಮುಂದೆ ಕಾರ್ಯಕ್ರಮದ ಹೋಗ್ಬೇಕಂತೀವಿ. ಇವ್ರು ಹಿಂಗ್ಯಾಕೆ ಮಾತಾಡ್ತಾರೆ ಅಂದ್ಗಳೇ ಅವ್ರ ಅಣ್ಣಗೊಬ್ಬಗೆ ಕರ್ದೆ ನಾನು. ಯಾಕ್ರೋ ಇಷ್ಟು ಮಂದಿ ಇದ್ದೀರಿ ಮನ್ಯಾಗ, ಒಬ್ರ ಜಲ್ದಿ ಸ್ನಾನ ಮಾಡ್ರಿ ಅಂದ್ಗಳೇ. ಏನಂದ ಗೊತ್ತೇನವ? ನಮ್ಮ ಮನ್ಯಾಗ ಒಂದು ರೂಲ್ಸ್ ಅದ್ರಿ ಅಪ್ಪರ ಅಂದ. ಏನದ? ಜಲ್ದಿ ಸ್ನಾನ ಮಾಡಿದವ ಮೊದಲು ದೇವ್ರ ಪೂಜೆ ಮಾಡ್ಬೇಕು. ಜಲ್ದಿ ಸ್ನಾನ ಮಾಡಿದವ ಜಗಲಿ ಪೂಜೆ ಮಾಡ್ಬೇಕು. ಜಗಲಿ ಪೂಜೆ ಮಾಡೋದು ನನ್ನ ಪಾಳೆ ಬರುತ್ತಂತ ನಾವೆಲ್ಲರೂ ಹಿಂದಕ್ಕೆ ಹೋಗ್ತೀವಿ. ನಿಮ್ಮ ಮನೆಯಾಗ ಇರ್ತಾವಲ್ಲ ಈ ವ್ಯವಸ್ಥೆ. ಭಾಳ ಮಂದಿ ಇಲ್ಲೆಲ್ಲ ಕುಂತಿರಲ್ಲ, ನಿಮ್ಗೆ ಮಾತಾಡಕತ್ತೀವಿ, ಗೊತ್ತದ ನಮಗೆ. ಜಲ್ದಿ ಸ್ನಾನ ಮಾಡಿದ್ರೆ ದೇವ್ರ ಪೂಜೆ ಮಾಡೋ ಪಾಳೆ ಬರ್ತದ ಮನೆಯೊಳಗೆ ಅಂತ ತಿಳ್ಕೊಂಡು ಹಿಂದೆ ಮಾಡೋದು. ಇಷ್ಟು ನಮಗೆ ಅಲಕ್ಷ್ಯ ಆಗ್ಯದ. ಆದರೆ ನಿಮಗೊಂದು ಮಾತು ಹೇಳ್ತೀನಿ, ನಮ್ಮ ಹಿರಿಯರು ಭಾಳ ಬುದ್ಧಿಶಾಲಿಗಳು. ಊರೊಳಗೊಂದು ದೇವಸ್ಥಾನ ಇರಲೇಬೇಕು. ದೇವಸ್ಥಾನ ಇರ್ಲಾರ ಊರ ಯಾವರ ಅದಾವ? ಅದು ಇತ್ತಂದ್ರೆ ಅದು ಊರಲ್ಲ, ಸ್ಮಶಾನ ಇದ್ದಂಗೆ, ಹೌದಲ್ಲ? ಯಾಕೆ ಊರೊಳಗೆ ದೇವಸ್ಥಾನಗಳದಾವ ಗೊತ್ತಾ? ನಿಮ್ಮೆಲ್ಲರಿಗೆ ಮನಸ್ಸು ಬಟ್ಟೆ ಕಲುಷಿತವಾದರೆ ನದಿ ಹಳ್ಳಗಳಿಗೆ ಹೋಗಿ ಸ್ವಚ್ಛ ಮಾಡ್ಕೋಬಹುದು. ನಿಮ್ಮ ಬಟ್ಟೆ ಎಲ್ಲ ಹೊಲಸಾದವು ಅಂದ್ರೆ ನದಿ ಹಳ್ಳ ಬಾವಿಗಳಲ್ಲಿರುವಂಥ ನೀರಿಂದ ಸ್ವಚ್ಛ ಮಾಡಿಸ್ಬೋದು. ಮನಸ್ಸು ಹೊಲಸಾದ್ರೆ ಅದು ಭಗವಂತನ ಸನ್ನಿಧಾನಕ್ಕೆ ಹೋಗಿ ಬೇಡ್ಕೋಬೇಕು. ನೀವೆಲ್ಲ ಬೇಡ್ಕಂತೀರಲ್ಲ, ಮನ್ಯಾಗ ಮಕ್ಕಳು ಬೇದಾಗ ಯಾರು ಬಲಿಕ್ಕಿರಪ್ಪ ನೀವೆಲ್ಲ? ಇಲ್ಲೆಲ್ಲ ಕುಂತಿರಲ್ಲ ಯಜಮಾನ್ರು, ನಿಮ್ಮ ಮಕ್ಕಳೆಲ್ಲ ಬೇದಿರ್ತಾರೆ ನಿಮಗೆ. ನಮಗೆ ಯಾರು? ನಾವು ಬ್ರಹ್ಮಚಾರಿಗಳು, ನೀವೇ ನಮ್ಮ ಮಕ್ಕಳು, ನೀವು ಬೇದಿರ್ತೀರ. ನಮಗೇನು ಅಮರೇಶ್ವರ ಸ್ವಾಮಿಗಳಿಗೇನು ಬೈಲಾರ ಇಲ್ಲಿ ಅಲ್ಲ, ಎಲ್ಲ ಹೂನ್ ಮಾಲ ಹಾಕೋರೋದಿರಿ, ಒಂದಿಷ್ಟು ಮಂದಿ ಕಲ್ಲು ಹಾಕೋರು ಇರ್ತೀರಿ, ಹೌದಲ್ಲ? ಮಕ್ಕಳು, ಹೆಂಡತಿ, ಮನೆಯಾಗ ಯಾರ ಬೇದ್ರು ಅಂದ್ರೆ ಎಲ್ಲಿ ಹೋಗ್ತೀರಿ ನೀವು? ಅಮೋಘ ಸಿದ್ಧನ ಗುಡಿಗೆ ಹೋಗ್ತೀರಿ. ಅಪ್ಪ ಮನೆಯೊಳಗೆ ಯಾಕೋ ಒಂಥರ ವ್ಯವಸ್ಥೆ ಆಗ್ಯದ, ತಂದೆ ಅದನ್ನು ಚಂದ ಮಾಡು, ಅದನ್ನು ಒಳ್ಳೆತನದಿಂದ ನಡೆಸು, ಮನೆಯನ್ನು ಬೇಡ್ಕತ್ತೀರಲ್ಲ, ದೇವ್ರಿಗೆ ಹೋಗಿ ಬೇಡ್ಕತ್ತೀರಲ್ಲ. ಯಾಕೆ ಗುಡಿಗಳದವಂತಂದ್ರೆ ಮನಸ್ಸು ಕಲುಷಿತಗೊಂಡಾಗ ಮನಸ್ಸಿಗೆ ನೆಮ್ಮದಿಗೋಸ್ಕರ ಗುಡಿಗೆ ಹೋಗ್ಬೇಕು. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಬೇಕು. ಇದನ್ನೆಲ್ಲವನ್ನ ಅರ್ಥಕೊಂಡಂತ ನಮ್ಮ ಹಿರಿಯರು ಊರಿಗೊಂದು ದೇವಸ್ಥಾನ. ಈ ಮುಗ್ಲಿರುವುದು, ಮುಗ್ಲಂದ್ರೆ ಗೊತ್ತಲ್ಲ, ಸೋಮಾರಿತನ. ಇವರು ಗುಡಿಗೆ ಹೋಗ್ಲಾರಂತ ಕಂಪ್ನಿಗೆ ಅವ್ರು ಏನು ಮಾಡಿದ್ರು, ಗುಡಿಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಮನೆಯೊಳಗೆ ಒಂದು ಜಗಲಿ ಮಾಡಿದ್ರು. ಜಗಲಿ ಯಾಕಾಗ್ಯಾವ ಮನ್ಯಾಗ ಗೊತ್ತದ ನಿಮಗೆ? ಈ ಗುಡಿಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ಕಡೆಗೆ ಜಗಲಿಗರ ನಮಸ್ಕಾರ ಮಾಡಪ್ಪ, ಅದ್ರ ಮುಂದೋಗಿ ಧ್ಯಾನ ಮಾಡು, ಅದ್ರ ಮುಂದೋಗಿ ಮನಸ್ಸನ್ನು ಶಾಂತಗೊಳಿಸು. ಎಲ್ಲ ನಡೆದದ್ದು ಎದರಿಂದ? ವ್ಯವಸ್ಥೆ ಇದು ಮನಸ್ಸಿನಿಂದ, ಹೌದಲ್ಲ? ಮನಯೇವ ಮನುಷ್ಯಣಾಂ ಕಾರಣಂ ಬಂಧ ಮೋಕ್ಷಯೋಹೋ. ಬಂಧನಕ್ಕೆ ಮತ್ತು ಮೋಕ್ಷಕ್ಕೆ ಮನಸ್ಸೇ ಕಾರಣ. ಹಾಗಾಗಿ ಜಗಲಿಗರ ಹೋಗಿ ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ನಾವು ಜಗಲಿಗೆ ಹೋಗಿ ನಮಸ್ಕಾರ ಮಾಡೋಕ್ಕೂ ನಮ್ಗೆ ಹಿಂಸೆ, ಪೂಜೆ ಮಾಡೋಕ್ಕೂ ಹಿಂಸೆ. ಇನ್ನು ದೇವ್ರ ಹತ್ರ ಹೋಗಿ ಕಾಲು ಹೋಗಂಗ ಮಾಡು, ಕಣ್ಣು ಹೋಗಂಗ ಮಾಡು, ಕಿವಿ ಹೋಗಂಗ ಮಾಡು, ಎಕಡೆ ಹೋಗ್ಲಾರ್ದಂಗ ಮಾಡಿ ನಿನ್ನಲ್ಲೇ ಇರಿಸು ಅನ್ನುವಂಥ ಶಕ್ತಿ ಬರಬೇಕಾಗಿತ್ತು ಅಂದ್ರೆ ಅದು ಬಸವಣ್ಣನಂಥ ಶರಣರಿಗೆ ಮಾತ್ರ, ನಮ್ಮಂತರಿಗೆ ಇದೆಲ್ಲ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಇದನ್ನೆಲ್ಲ ಅರ್ಥಕೊಂಡಂಥ ನಮ್ಮ ಗುರುಗಳು ಆ ಒಂದು ಭಾವನೆ ನಮ್ಮ ಹತ್ರನೂ ಕೂಡ ಬರಬೇಕು. ಕೊನೆಗೆ ನಾವೆಲ್ಲರೂ ಅಲ್ಲಿಗೆ ಹೋಗೋರು. ಇಲ್ಲೆಲ್ಲ ಬಂದಿರಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವೆಲ್ಲ ಎಲ್ಲಿಂದ ಬಂದಿರಿ ಅಂದ್ರೆ ನೀವು ಹೇಳ್ತೀರಿ ನಿಮ್ಮ ಊರಿಂದ ಬಂದೇವ್ರಿ ಅಂತ, ಹೌದಲ್ಲ? ಇಲ್ಲಿ ಎಲ್ಲಿಂದ ಬಂದಿರಪ್ಪ ನೀವು? ನಿಮ್ಮ ಊರಿಂದ ಇಲ್ಲಿಗೆ ಬಂದಿರಿ. ನಿಮ್ಮ ಊರಿಗೆ ಎಲ್ಲಿಂದ ಬಂದಿರಪ್ಪ?
ನಿಮ್ಮ ಊರಿಗೆ ಎಲ್ಲಿಂದ ಬಂದಿರಿ ಗೊತ್ತದ ಯಾರಿಗಾರ? ಇಲ್ಲಿ ಹೆಣ್ಮಕ್ಳಿಗೆ ಕೇಳಿದೆವು ಅಂದ್ರೆ ನಾವು ತವ್ರ ಮನೆಯಿಂದ ಇಲ್ಲಿಗೆ ಬಂದೇವು ಅಂತೀರಿ ನೀವು, ಗಂಡನ ಮನೆಗೆ. ಹೌದಲ್ಲ? ಗಂಡನ ಮನೆಗೆ ತವ್ರ ಮನೆಗೆ ಎಲ್ಲಿಂದ ಬಂದ್ರಿ? ತಾಯಿ ಗರ್ಭ. ಕೇಳ್ರಿ, ನಾನು ಹೇಳ್ತೀನಿ. ತಾಯಿ ಗರ್ಭದಿಂದ ಬಂದೇವಿ. ತಾಯಿ ಗರ್ಭಕ್ಕೆ ಎಲ್ಲಿಂದ ಬಂದೇವಿ? ತಂದೆಯಿಂದ ಬಂದೇವಿ. ತಂದೆಗೆ ಎಲ್ಲಿಂದ ಬಂದೇವಿ? ದವಸ ಧಾನ್ಯದಿಂದ ಬಂದೇವಿ. ದವಸ ಧಾನ್ಯಕ್ಕೆ ಎಲ್ಲಿಂದ ಬಂದೇವಿ? ಭೂಮಿಯಿಂದ ಬಂದೇವಿ. ಭೂಮಿಗೆಲ್ಲಿಂದ? ನೀರಿನಿಂದ. ನೀರಿಗೆಲ್ಲಿಂದ? ಗಾಳಿಯಿಂದ. ಗಾಳಿಗೆಲ್ಲಿಂದ? ಬೆಂಕಿಯಿಂದ. ಬೆಂಕಿಗೆಲ್ಲಿಂದ? ಆಕಾಶದಿಂದ. ಆಕಾಶಕ್ಕೆಲ್ಲಿಂದ? ಮಾಯೆಯಿಂದ. ಮಾಯಕ್ಕೆಲ್ಲಿಂದ? ಭಗವಂತನಿಂದ. ನಾವೆಲ್ಲರೂ ಎಲ್ಲಿಂದ ಬಂದೇವಿ? ಯಾವ ಜಾತಿ ಗೀತಿ ಇಲ್ಲ. ಇಲ್ಲಿ ಬಂದ ಮೇಲೆ ಇವೆಲ್ಲ ಉಟ್ಕೊಂಡವ. ನಿಜವಾಗಿ ನಾವು ಎಲ್ಲಿಂದ ಬಂದೇವು ಅಂದ್ರೆ ಭಗವಂತನಿಂದ ಬಂದವರು. ಕೊನೆಗೆ ಇಲ್ಲೇ ಇರೋರು ಒಬ್ಬರ ಕೈ ಹತ್ರ ನೋಡಮ್ಮ, ಯಾರು ಎತ್ತವಲ್ರಿ. ಯಾಕೆ ಗೊತ್ತದ ನಿಮ್ಗೆ ನಾವಿಲ್ಲಿ ಯಾರು ಇರೋದಲ್ಲ ಅಂತ. ಹೌದಲ್ಲ? 100 ವರ್ಷಗಳ ಹಿಂದೆ ಇಲ್ಲಿ ಈ ಜಾಗದಾಗ ಯಾರ್ಯಾರು ಇದ್ರು, ಏನೇನು ಮಾಡಕತ್ತಿದ್ರು ನಿಟತ್ನ್ಯಾಗ. ಹೌದಲ್ಲ? ಇವತ್ನ್ಯಾಗ 100 ವರ್ಷಗಳ ಹಿಂದೆ ಈ ಜಾಗದಾಗ ಏನೇನು ಮಾಡ್ತಿದ್ರು, ಏನೇನಿಲ್ಲೋ ಗೊತ್ತಿಲ್ಲ. ಇನ್ನೊಂದು 100 ವರ್ಷ ಆದ್ಮೇಲೆ ಇಲ್ಲಿ ಮತ್ತೇನೇನು ನಡೆದಿರ್ತದ ಗೊತ್ತಿಲ್ಲ. ಇವಾಗ ಅಮರೇಶ್ವರ ಪರಮ ಪೂಜ್ಯರು ನಿಮ್ಮೆಲ್ಲರನ್ನ ಕೂಡಿಸಿ ಸತ್ಸಂಗ ಮಾಡ್ಸಕತ್ತಾರ. ಆದ್ರೆ 100 ವರ್ಷಗಳ ಹಿಂದೆ ಏನಿತ್ತೋ ಗೊತ್ತಿಲ್ಲ, 100 ವರ್ಷ ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಪ್ರೆಸೆಂಟ್ ಈಗ ನಾವಿಲ್ಲದೇವೆ. ಅದೇವೆ ಎಂದ ಮೇಲೆ ಚಂದಗ ಬದುಕಬೇಕಲ್ಲ. ಅದಕ್ಕೆ ಚಂದಗ ಬದುಕರೆನ್ನುವಂಥ ವಿಷಯವನ್ನಿಟ್ಟುಕೊಂಡು ಗುರುಗಳು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಪಾದವನ್ನು ಬಿಟ್ಟು ಅನ್ಯ ವಿಷಯಕ್ಕೆ ಎಳಿಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ ಹೇಳಿದ ಹಾಗೆ ಬಹುತೇಕವಾಗಿ ಬಹಳ ಅದ್ಭುತವಾಗಿರುವಂಥ ವಚನವನ್ನ ಪರಮಪೂಜ್ಯರ ಆಯ್ಕೆಯನ್ನು ಮಾಡಿ ಎಲ್ಲ ಮಹಾತ್ಮರ ವಾಣಿಯಿಂದ ನಿಮಗೆ ಉಪದೇಶವನ್ನು ಮಾಡಿಸೋರಿದ್ದಾರೆ. ನಾನು ಕಂಡಂಥ ಬಹುತೇಕವಾಗಿ ನಮ್ಮ ಗುರು ಪರಂಪರೆಯಲ್ಲಿ, ಒಡೆಯರ ಪರಂಪರೆಯಲ್ಲಿ ಅದ್ಭುತವಾಗಿರುವಂಥ ದಿವ್ಯ ಜ್ಞಾನಿ ಜ್ಯೋತಿ ಅವಲ್ಲಿ ಆದರೂ ಇದ್ರ ಕವಲಗುಡ್ಡದಲ್ಲಿರುವಂಥ ಅಮರೇಶ್ವರ ಮಹಾಸ್ವಾಮಿಗಳು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ. ನಾವು ಸ್ವಾಮಿಗಳು ವೇದಿಕೆ ಮೇಲೆ ಕುಂತೇವಲ್ಲ, ನಾವೆಲ್ಲ ಭಾಳ ಚಲೋ ದೊಡ್ಡ ದೊಡ್ಡವ್ರು ಅಂತ ನೀವು ತಿಳ್ಕೊಂಡಿರ್ತೀರಿ. ನಿಮ್ಮ ತಲೆಯಾಗ ಹಂಗೆ ಇರ್ತಾವ. ಹೌದಲ್ಲ? ಇವಾಗ ನಂದು ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಗೊತ್ತಾ ನಿಮಗೆ? ಬಹುತೇಕ 100-200 ಕಿಲೋಮೀಟ್ರ್ ಮ್ಯಾಲ ಆಗ್ಬೋದೇನು. ನೀವು ನನಗೆ 10ಕ್ಕೆ ಬಿಟ್ರೆ ನನ್ನ ಮಠಕ್ಕೆ ಎಷ್ಟಕ್ಕೆ ಹೋಗ್ತೀನಿ ಗೊತ್ತಾ? 2 ಗಂಟೆಗೆ. ಹೌದಲ್ಲ? 2 ಗಂಟೆಗೆ ಹೋಗೋದ್ರಾಗ ನಮ್ಗೆ ಉಂಡಿರನ್ನರ್ ಇರಂಗಿಲ್ಲ, ತಿಂದಿರನ್ನಂಗಿಲ್ಲ, ಉಪವಾಸ ಅದಿರನ್ನ ಗೊತ್ತಿ ಯಾರು ಕೇಳರಿರಲ್ಲ ಮನೆ ನಮ್ಮ ಮಠದೊಳಗೆ. ಪರಮ ಪೂಜ್ಯರು ಪ್ರತಿ ಒಂದೂರಲ್ಲಿ ಡೊಳ್ಳಿನ ಹಾಡಿಕೆಯನ್ನು ಮಾಡಿ ರಾತ್ರಿ ಎಲ್ಲ ಮಠಕ್ಕೆ ಬರ್ತಾರೆ. ಅವ್ರಿಗೆ ಉಪವಾಸ ಅದಿರಿ ಅಂತ ಕೇಳೋರಿರಂಗಿಲ್ಲ, ಉಂಡಿರಿ ಅಂತ ಕೇಳೋರಂಗಿರಲ್ಲ. ಅವ್ರ ತ್ರಾಸ ಅವ್ರಿಗೆ ಗೊತ್ತು. ಹೌದಲ್ಲ? ನಿಮ್ಮ ಕಣ್ಣಾಗೇನು ಅಮರೇಶ್ವರ ಸ್ವಾಮಿಗಳು ಭಾರಿ ಅದಾರ್ರಿ. ಅವ್ರು ದೊಡ್ಡ ಮಠ ಕಟ್ಟ್ಯಾರ, ದೊಡ್ಡ ಶಾಲೆ ಕಟ್ಟ್ಯಾರ, ಏನು ಭಾರಿ ಅದಾರ. ಅವ್ರ ಸಮಸ್ಯೆಗಳು ದೇವರೇ ಬಲ್ಲ. ಗುರುಗಳ ಸಮಸ್ಯೆಗಳು, ಗುರುಗಳು ನೋಡೋದಕ್ಕೆ ಚಂದ ಇರ್ತಾರೆ. ನೀವೆಲ್ಲ ಭಾಳ ಚಂದ ಇರ್ತೀರಿ, ಭಕ್ತರು ಭಾಳ ಚಲೋ ಇರ್ತೀರಿ. ಭಾಳ ನಿಮ್ಗೆ ಎಲ್ಲರ ಹೊಟ್ಟೆ ಸಿತ್ತಂದ್ರೆ ಹೋಗಿ ಅಂಗಡಿಯಾಗ ಉಂಡು ಬಿಡ್ತೀರಿ, ಎಲ್ಲಿ ಹೋಟೆಲ್ನಾಗ ಹೋಗಿ. ನಾವು ಸ್ವಾಮಿಗಳು ಎಲ್ಲರ ಹೋಟೆಲ್ನಾಗ ಹೋದ್ರೆ ನಮ್ಮ ಅಮರೇಶ್ವರ ಸ್ವಾಮಿಗಳು ಯಾಕೆ ಹೋಟೆಲ್ನಾಗ ಇದ್ರಿ ಬಿಜಾಪುರದಾಗ ಅಂದು ಬಿಡ್ತೀರಿ ನೀವು. ಹೌದಲ್ಲ? ಇಲ್ಲಿಂದ ಊಟ ಮಾಡಿ ಹೋಗಿ ನಮ್ಮ ಮಠದಾಗ ಉಣ್ಬೇಕು ನಾವು. ಹೌದಲ್ಲ? ಎಷ್ಟು ಸಮಸ್ಯೆ ಇದ್ರೂ ಕೂಡ ಎಲ್ಲವನ್ನು ತ್ಯಾಗ ಮಾಡಿ, ಮನೆ ತ್ಯಾಗ ಮಾಡಿ, ಬಂಧುಗಳನ್ನು ತ್ಯಾಗ ಮಾಡಿ, ಬಳಗವನ್ನು ತ್ಯಾಗ ಮಾಡಿ ಇವತ್ತ ಈ ಊರು ಇದು ಕವಲಗುಡ್ಡವನ್ನು ಕರ್ನಾಟಕ ತುಂಬ ಬೆಳೆಸಿದಂಥ ಕೀರ್ತಿ ನಮ್ಮ ಗುರುಗಳಿಗೆ ಸಲ್ತದೆ ಅನ್ನುವಂಥದ್ದು. ಇಲ್ಲಿ ನಾನು ಬಂಧುಗಳನ್ನೇ ಕೇಳಿದೆ, 100 ಬಹುತೇಕ 300-400 ಮಕ್ಕಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ನಮ್ಮ ಆಳಿಂಗರಾದೇವರು ಮಾತನಾಡ್ತಾ ಹೇಳಿದರು, ಎಲ್ಲ ಶಿಕ್ಷಣ ಸಂಸ್ಥೆಗಳು ವ್ಯಾವಹಾರಿಕ ಆಗ್ತಾ ಇದೆ. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾವಹಾರಿಕ ನಡೀತಾ ಇದೆ. ಇಲ್ಲಿ ನೋಡ್ಬೇಕಾ ಮಕ್ಕಳು ಎಲ್ಲರ ಮೇಲೆ ಕೇಸರಿ ಶಾಲುಗಳು, ಅವ್ರ ಮೇಲೆ ಕೇಸರಿ ಶಾಲು, ಅಣಿಗೆ ಭಂಡಾರ, ಅಣಿಗೆ ಕುಂಕುಮ, ಅವರಿಗೆ ವಿಭೂತಿ, ಅದೊಂದು ಸಂಸ್ಕಾರ. ಶಾಲೆಯಲ್ಲಿ ಶಿಕ್ಷಣ ಕಲಿಸ್ಬೋದು, ಸಂಸ್ಕಾರ ಕಲಿಸ್ತಾ ಇಲ್ಲ ಶಾಲೆಗಳಲ್ಲಿ. ಬಹಳ ಚಂದ ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗ್ತಾರೆ, ಇಂಜಿನಿಯರ್ಗಳಾಗ್ತಾರೆ, ತಾಯಿ ತಂದಿನ ವೃದ್ಧಾಶ್ರಮಕ್ಕೆ ಬಿಡ್ತಾ ಇದ್ದಾರೆ. ಯಾಕ? ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾರ, ಸಂಸ್ಕಾರಗಳಿರಂಗಿಲ್ಲ. ಇಂಥ ಮಠಗಳಲ್ಲಿ ಓದಿದ್ರು ಅಂತಂದ್ರೆ ಗುರುಗಳ ತ್ರಾಸ ಅರ್ಥ ಮಾಡ್ಕೋತಾರೆ, ಇಲ್ಲಿ ಬರುವಂತ ಭಕ್ತರ ತ್ರಾಸಗಳನ್ನು ಅರ್ಥ ಮಾಡ್ಕೊಂತಾರೆ, ಇಲ್ಲಿರುವಂತ ಎಲ್ಲ ವ್ಯವಸ್ಥೆಯನ್ನು ಅವರು ನೋಡಿ ಕಣ್ಣಾರೆ ಕಲ್ತು ಮುಂದಿನ ದಿನಮಾನಗಳಲ್ಲಿ ನಾವು ಚಂದ ಬದುಕಬೇಕನ್ನುವಂಥ ಸಂಸ್ಕಾರವಂತರಾಗ್ತಾರೆ. ಅಲ್ಲಿ ಹಂಗಲ್ಲ, ಬಾಗ್ದಿ ಸೂಟು ಬೂಟ್ ಹಾಕೊಂಡು ಏನೇನೋ ಟೈಗಿ ಹಾಕೊಂಡು ಆ ಮಾಸ್ಟರ್ನ ಬಿಟ್ರೆ ಒಮ್ಮೆ ನೋಡೋದು ಯಾರನ್ನ ಅವ್ರ ಅಪ್ಪ ಅವನ್ನೇ. ಅವ್ರ ಅಪ್ಪ ಅವ್ರನ್ನು ಅವ್ರು ಸರಿಯಾಗಿ ಅವ್ರು ಡ್ಯೂಟಿಗೆ ಹೋಗಿ ಇಲ್ಲೆಲ್ಲೇ ಬಂದಿರ್ತಾವೆ, ಯಾರ ಮಕ್ಕಳ ನೋಡಂಗಿಲ್ಲ. ಮಕ್ಕಳು ಮಠದಾಗ ಓದಿದಂಥ ಮಕ್ಕಳು ಎಲ್ಲ ಭಕ್ತರ ಜೋಡಿ
ಎಲ್ಲ ಬರುವಂತ ಸಮಸ್ತ ಭಕ್ತರ ಜೊತೆ ಬೆರಿತಿರ್ತಾರೆ. ಅವಾಗವಾಗ ಸಮಯ ಸಿಕ್ಕಾಗ ಅವರಿಗೆ ಸುಖ ದುಃಖಗಳ ಅನುಭವ ಆಗ್ತವೆ ಮತ್ತು ಅವರು ಸುಸಂಸ್ಕೃತರಾಗಿ ಬೆಳಿತಾರೆ ಎನ್ನುವಂಥದ್ದು. ಹಾಗಾಗಿ ನಮ್ಮ ಈ ಭಾಗದಾಗ ಬೆಳಗಾವಿ ಭಾಗದೊಳಗ ಹಗಲಿರಳು ಒಂದು ದಿನ ನಾನು ನನ್ನ ಮಠಕ್ಕೆ ಹೋದ ವರ್ಷ ಕಾರ್ಯಕ್ರಮಕ್ಕೆ ಅಪ್ಪರ ಬರ್ಬೇಕ್ರೆ ಎಂದಿದ್ದೇವೆ. ಪಾಪ ಗುರುಗಳು ಬುದ್ಧಿ ನನಗೆ ತುಂಬಾ ಕಾರ್ಯಕ್ರಮ ಒಪ್ಕೊಂಡು ಬಿಟ್ಟಿದ್ದೀನಿ, ಬರಕ್ ಆಗ್ತಾ ಇಲ್ಲ ಸ್ವಾಮೀಜಿ ಅಂದ್ರು. ನನಗೆ ಆಶ್ಚರ್ಯ ಅನಿಸ್ತು. ರಾತ್ರಿ ಇರ್ತಾವನ ಅಪ್ಪಾಜಿ ಕಾರ್ಯಕ್ರಮ ಅಂದೆ. ಬುದ್ಧಿ ನನ್ನ ಕಾರ್ಯಕ್ರಮ ಇರೋದ ಬರೀ ರಾತ್ರಿ ಅಂದ್ರ ಅವರು. ಡೊಳ್ಳಿನ ಹಾಡಿಕೆ ಕಾರ್ಯಕ್ರಮಗಳು ಬೆಳತನ ಇರ್ತಾವ, ಬೆಳತನ ಕಾರ್ಯಕ್ರಮ ಇರ್ತಾವ ಬುದ್ಧಿ ಅಂದ್ರೆ. ನನಗೆ ಅನಿಸ್ತು ಏನಪ್ಪ ಸ್ವಾಮೀಜಿಯವರು ಬೆಳತನ ಹೋಗಿ ಪದ ಹಾಡೋದು ಅಂದ್ರೆ ಒಂದ್ ದಿನ ಚಂದ 2 ದಿನ ಚಂದ, ಪ್ರತಿದಿನ ನೀವೆಲ್ಲ ಈ ಲಗ್ನ ಸೀಸನ್ ನಡೆದದ ಗೊತ್ತದಲ್ಲ ನಿಮ್ಗ. ಲಗ್ನ ಸೀಸನ್ದಾಗ ದಿನ ಒಂದ್ 20 ಲಗ್ನ, ನಮಗೊಂದ್ ದಿನಕ್ಕೆ 50 ಲಗ್ನ ಬರ್ತಾವ. ಒಂದ್ ದಿನ ಆ ಲಗ್ನ ಊಟ ಮಾಡಿದ್ರೆ ಚಂದ, ದಿನ ದಿನ ಆ ಲಗ್ನ ಊಟ ಮಾಡ್ರೆ ಆರೋಗ್ಯ ಕೆಡ್ತದ. ಒಂದ ದಿನ ಬಹಳ ಚಂದದ ಅಗದಿ ಚಲೋ ಆ ಊಟ, 2ನೇ 3ನೇ ದಿನ ಹೋದ್ರೆ ಆರೋಗ್ಯ ಕೆಟ್ಟ ಬಿಡ್ತದ. ಪರಮ ಪೂಜ್ಯರು ಪ್ರತಿದಿನ ಸಾಯಂಕಾಲ ನಿಮ್ಮ ಊರಿಗೆ ಬಂದ ಅಲ್ಲಿ ಏನು ವ್ಯವಸ್ಥೆ ಇರ್ತದೆ ಗೊತ್ತಿಲ್ಲ, ಅಲ್ಲಿ ಹೆಂಗಿರ್ತದೆ ಗೊತ್ತಿಲ್ಲ, ಅಲ್ಲಿರುವಂತ ಭಕ್ತರ ಜೋಡಿ ಹೊಂದಾಣಿಕೆ ಆಗಿ ಅಲ್ಲೆಲ್ಲ ಪ್ರಸಾದ ಮಾಡಿಕೊಂಡು ನಿಮಗಾಗಿ ಭಕ್ತಿಯಿಂದ ಈ ಜನನ್ನ ಉದ್ಧಾರ ಮಾಡ್ಬೇಕಂತ ಹಳ್ಳಿಗಳಿಗೆ ಹೋಗಿ ಅವ್ರ ಗುರುಗಳು ಹಾಕಿಕೊಟ್ಟಂತ ಮಾರ್ಗ ನಿಮಗೆ ಗೊತ್ತಿರಲಿ. ಗುರುವಿನ ಮಾರ್ಗದೊಳಗ ಅಮೋಘ ಸಿದ್ಧ ಪರಂಪರೆಯಲ್ಲಿ ಬಹಳ ಅಚ್ಚುಕಟ್ಟು ನಡೆದಂತ ಮಹಾತ್ಮ ಯಾರಾದ್ರಿದ್ರೆ ನಮ್ಮ ಅಮರೇಶ್ವರ ಸ್ವಾಮಿಗಳು. ಅವರು ಕೂಡ ಡೊಳ್ಳಿನ ಆಡಿಕೆಯಿಂದನೇ ಜಗತ್ ಪ್ರಸಿದ್ಧರಾದ್ರು. ನಮ್ಮ ಅಮರೇಶ್ವರ ಸ್ವಾಮಿಗಳು ಯಾವ ಕಾರ್ಯಕ್ರಮಕ್ಕರ ಹೋಗ್ಲಿ ಹುಲಿಯು ಹುಟ್ಟಿತ್ತೋ ಕಿತ್ತೂರ ನಾಡಗ ಅನ್ನುವಂತ ಹಾಡ್ರಿ ಅಪ್ಪರ ಅಂತಾರೆ. ಯಾಕಂದ್ರೆ ಅಂಥ ಕಂಠ ಆ ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಎನ್ನುವಂಥದ್ದು. ಹಾಗಾಗಿ ಆ ಪರಮ ಪೂಜ್ಯರು ಬಹಳ ಏನು ಒಂದೊಂದು 1000 ವರ್ಷ 100 ವರ್ಷ ಇತಿಹಾಸದ ಗುಡಿಗಳಲ್ಲ ಇವು. ದೇವಸ್ಥಾನ ಇರಬಹುದು ಹಳೆಯದು, ಆದ್ರೆ ಮಠದ ಇತಿಹಾಸ ಬಹಳ ದಿನದಲ್ಲ. ನಿಮಗೆ ಗೊತ್ತಿರಲಿ, ಮಠಗಳು ಘಟದಿಂದ ಮಠ ಬೆಳಿಬೇಕು, ಮಠದಿಂದ ಘಟ ಬೆಳಿಬಾರದು. ಇವತ್ತಿಲ್ಲಿ ಏನಾಗಿದೆ ಅಂದ್ರೆ ದೊಡ್ಡದಾದಂಥ ಘಟ ಬಂದು ನಿಮ್ಮ ಊರಿಗೆ ಕುಂತದ, ಈ ಮಠ ಎಲ್ಲ ದೊಡ್ಡದಾಗಿ ಬೆಳೆಯಕತ್ತದ ಅನ್ನುವಂಥದ್ದು. ಇಲ್ಲಿ ಏನು ಇರಲಿಲ್ಲ, ಜೀರೋ ಇದ್ದದ್ದು ಇವಾಗ ನಿಮ್ಮೆಲ್ಲರನ್ನ ಹೀರೋನಾಗಿ ಮಾಡ್ಯಾರ. ಈ ಕವಲಗುಡ್ಡ ಸಣ್ಣ ಹಳ್ಳಿ, ನಾನು ಹಿಂಗ ಬರೋದ್ರೊಳಗ ಬಹಳ ನಾನು ಎಣಿಸಿದ ಇಷ್ಟು ಸಣ್ಣ ಹಳ್ಳಿ ಆಗದಾರ ಗುರುಗಳಂತ. ಇಂಥ ಸಣ್ಣ ಹಳ್ಳಿ ಒಳಗ ಇಷ್ಟು ದೊಡ್ಡದಾಗಿರುವಂಥ ಏನು ಶಿಕ್ಷಣ ಸಂಸ್ಥೆಗಳನ್ನ, ಮಠಗಳನ್ನ, ಸಂಸ್ಕಾರ ನಡೆಸುವಂತ ವ್ಯವಸ್ಥೆಯನ್ನ ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ. ಬಹುತೇಕ ಈ ಪಾಂಪ್ಲೆಟ್ಸ್ ಅಲ್ಲಿ ನೋಡಿದ್ರೆ ತುಂಬಾ ಜನ ಮಹಾತ್ಮರನ್ನ ಪ್ರತಿದಿನ ಕರೆಸ್ತಾ ಇದ್ದಾರೆ ನಿಮ್ಮೆಲ್ಲರಿಗೋಸ್ಕರವಾಗಿ. ಒಬ್ಬರೊಬ್ಬರು ಮಹಾತ್ಮರು ಒಂದೊಂದು ಒಳ್ಳೆಯ ಉಪದೇಶವನ್ನು ನಿಮಗೆ ಮಾಡ್ತಾರೆ. ಅದನ್ನು ಕೇಳಿ ನಮ್ಮ ಭಕ್ತರು ಧನ್ಯ ಆಗಲಿ ಅನ್ನುವಂಥ ದೊಡ್ಡದಾಗಿರುವಂಥ ಆಶೆಯನ್ನು ಹೊತ್ತು ನಿಮ್ಮ ಸಲುವಾಗಿ ಸ್ವಾಮಿಗಳೆಲ್ಲ ಕಾರ್ಯಕ್ರಮ ಮಾಡಿದೆಲ್ಲ ನಮ್ಮ ಸಲುವಾಗಿ ಎಲ್ಲ ಪುಣ್ಯಾತ್ಮರ ನೀವು ತಿಳ್ಕೊಂಡಿರ್ತೀರಿ. ಗುರುಗಳೇನ್ರಿ ನಮ್ಮ ಸಲಾಗಿ ಮಾಡಕತ್ತಾರಂತ, ಅವ್ರ ಸಲ ಮಾಡಕಂತಾರಂತ ನೀವು ತಿಳ್ಕೊಂಡಿರಿ. ನಮ್ಮ ಸಲಾಗಿ ಏನಿಲ್ಲ, ಊಟ ಮಾಡಿ ಕುಂತ್ರ ಆರಾಮ್ ಇರ್ತೇವೆ, ನಾವು ನೆಮ್ಮದಿಯಿಂದ ಇರ್ತೇವೆ. ಎಲ್ಲ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ಅಂತಂದ್ರೆ, ಸಿದ್ದೇಶ್ವರ ಅಪ್ಪಗಳು ಕಾರ್ಯಕ್ರಮ ಮಾಡ್ತಿದ್ರು. ಎದಕ್ಕೆ ಮಾಡ್ತಿದ್ರು? ಅವ್ರು ಆರಾಮ್ ಮಠದಾಗಿದ್ರೆ ನಡೀತಿತ್ತು. ಯಾಕೆ ಅಲ್ಲೇ ಹೋಗಿ ಕಾರ್ಯಕ್ರಮ ಮಾಡ್ತಿದ್ರು, ಪ್ರವಚನಗಳನ್ನ ನೀಡ್ತಿದ್ರು ಅಂತಂದ್ರೆ, ಎಲ್ಲರೂ ಉದ್ಧಾರ ಆಗೋದು ಬೇಕಾಗಿಲ್ಲ, ಎಲ್ಲಾರ ಒಬ್ಬ ತಿಳ್ಕೊಂಡ್ರೆ ಸಾಕು, ನನ್ನ ಮಾಡಿದ ಜನ್ಮ ಸಾರ್ಥಕ ಆಗ್ತದನ್ನುವಂಥ ನಿಟ್ಟಿನೊಳಗ ಸಿದ್ದೇಶ್ವರಪ್ಪ ಅವರು ಕಾರ್ಯಕ್ರಮ ಮಾಡಿದ್ರಲ್ಲ. ಹಂಗ ನಮ್ಮ ಅಮರೇಶ್ವರ ಸ್ವಾಮಿಗಳು ಕೂಡ ಈ ಭಾಗದೊಳಗ ಅಂತಿಮ ಸತ್ಯ ಅನ್ನುವಂಥ ಒಂದು ಪ್ರಾರ್ಥನೆಯಿಂದ ಪ್ರಾರಂಭ ಆಗಿ ಎಷ್ಟು ಸಂಸ್ಕಾರ ಗುರುಗಳೆಲ್ಲ ಗುರುಗಳ ಪಾದ ಪೂಜೆ. ನಿಮಗೆ ಗೊತ್ತಾ, ಎಷ್ಟು ಮಂದಿ ಗಮನಿಸಿದ್ರೆ ಗೊತ್ತಿಲ್ಲ, ಅವ್ರು ಪಾದ ಪೂಜೆ ಮಾಡಿಸಿದ್ರು ದಂಪತಿಗಳಿಂದಲ್ಲ, ಪಾದ ಪೂಜೆ ಮಾಡಿಸಿದ್ರು ಸಾಹುಕಾರಗಳಿಂದ, ಶ್ರೀಮಂತರುಗಳಿಂದಲ್ಲ, ಈ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳಿಂದ. ಇದನ್ನು ಗಮನಿಸ್ಬೇಕು ನೀವೆಲ್ಲ. ಮಕ್ಕಳಿಂದ ಪಾದ ಪೂಜೆ ಯಾಕೆ ಮಾಡಿಸಿದ್ರು ಅಂದ್ರೆ, ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತ ಸಾಂಪ್ರದಾಯ ಕಂಡದ್ದು ಈ ಮಠದೊಳಗ. ನಾನು ಎಲ್ಲಾ ಮಠದೊಳಗ ದೊಡ್ಡ ದೊಡ್ಡ ಶ್ರೀಮಂತರನ್ನ, ದಂಪತಿಗಳನ್ನ ಕುಂದ್ರಿಸಿ ಪಾದ ಪೂಜೆಯನ್ನು ಮಾಡ್ತಾರೆ. ಆದ್ರೆ ಈ ಮಠದೊಳಗ ಗುರುಗಳ ದೂರದೃಷ್ಟಿ ಹೇಗಿದೆ ಅಂತಂದ್ರೆ, ಮಕ್ಕಳು ಇದನ್ನ ಕಲೀಲಿ. ಇತ್ತಿತ್ಲಾಗ ಬಸವಣ್ಣನವರು ಒಂದು ವಚನ ಹೇಳ್ಯಾರ, ಬರ ಭಕ್ತಿ ಎಳೆಯಾಯಿತು ಕಾಣಿರಣ್ಣ, ಮೊದಲ ದಿನ ಅಣಿಮುಟ್ಟಿ, ಮರುದಿನ ಕೈ ಮುಟ್ಟಿ, 3 ದಿನಕ್ಕೆ ತೂಕಡಿಕೆ. 12ನೇ ಶತಮಾನದಾಗ ಹೇಳ್ಯಾನ ಮಹಾತ್ಮ ಆತ, ಇವಾಗಲ್ಲ. 12ನೇ ಶತಮಾನದಾಗ ಈ ವ್ಯವಸ್ಥೆ ಇತ್ತಂದ್ರೆ ಈಗ ಹಂಗಿರ್ಲಿಕ್ಕಿಲ್ಲ, ಹೌದಲ್ಲ? ಹಾಗಾಗಿ ಅಂಥ ಒಂದು ವ್ಯವಸ್ಥೆ ಆಗಬಾರ್ದು, ಒಳ್ಳೆ ಪರಂಪರೆ ಬೆಳಿಲಿ ಅನ್ನುವಂಥ ನಿಟ್ಟಿನೊಳಗ ಪರಮ ಪೂಜ್ಯರ ಆಯೋಜನೆಯನ್ನು ಮಾಡಿದ್ದಾರೆ. ನಂದು ಇನ್ನೂ ತುಂಬಾ ದೂರ ಊರಿದೆ. ಹಾಗಾಗಿ ಗುರುಗಳಲ್ಲಿ ಕ್ಷಮೆಯನ್ನ ಕೇಳಿ ನಾನು ನನ್ನ ವಾಕ್ಪುಷ್ಪಗಳನ್ನು ಆ ಭಗವಂತನ ಪಾದಕ್ಕೆ ಅರ್ಪಣೆಯನ್ನು ಮಾಡಿ, ಪರಮ ಪೂಜ್ಯರಿಗೆ ನಮಗ ಅವಿನಾಭಾವ ಸಂಬಂಧ. ಮೊನ್ನೆ ದಿನ ನಮ್ಮ ಕಾರ್ಯಕ್ರಮಕ್ಕೆ ಇದೇ ಟೈಮ್ಗೆ ಕರೆಸಿದ್ದೇವೆ ಪರಮ ಪೂಜ್ಯರನ್ನ. ಇಲ್ಲಿಂದ ಅವರು ಇಷ್ಟೊಂದು ದೂರದಿಂದ ನನ್ನ ಕಾರ್ಯಕ್ರಮಕ್ಕೆ ಬಂದ್ರು. ಇವತ್ತು ನಾನು ಬರ್ಲಿಕ್ಕಂದ್ರೆ ದೊಡ್ಡ ತಪ್ಪಾಕೈತೆ ಅಂತ ತಿಳ್ಕೊಂಡು, ನಿಮಗೆ ಗೊತ್ತಿರಲಿಲ್ಲ, ನಾನು ಬರಾಗ ನನ್ ದಾರ್ಯಾಗ ಕಾರ್ ಗಾಡಿ ಕೈ ಕೊಟ್ಬಿಡ್ತೀನಿ, ಮತ್ತೊಬ್ಬ ಭಕ್ತನ ಕಾರ್ ಗಾಡಿ ತಗೊಂಡು
ಗುರುಗಳ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕನ್ನುವಂಥ ನಿಟ್ಟಿನೊಳಗೆ ನಿಮ್ಮ ಕಾರ್ಯಕ್ರಮಕ್ಕೆ ಬಂದೆ. ಇಲ್ಲೆಲ್ಲ ನೋಡಿದೊಳಗೆ ಬಹಳ ಆನಂದ ಆಯಿತು. ಆ ಜಗದ್ಗುರು ರೇವಣ ಸಿದ್ಧರ ಆಶೀರ್ವಾದ, ಅಮೋಘ ಸಿದ್ಧರ ಆಶೀರ್ವಾದ, ಸೋಮಲಿಂಗರ ಆಶೀರ್ವಾದ, ಏನು ನಮ್ಮ ಮಧುಗೊಂಡ ಮಹಾರಾಜರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಆ ಗುರುಗಳ ಆಶೀರ್ವಾದ ನಮ್ಮ ಮೇಲೇನೂ ಇರಲಿ ಎನ್ನುವಂಥ ಮಾತನ್ನು ಹೇಳುತ್ತಾ ಸರ್ವರಿಗೆ ವಂದಿಸಿ ನಾನು ಪುಷ್ಪಗಳನ್ನು ಮುಗಿಸ್ತಾ ಇದ್ದೇನೆ.